ಅಮ್ಮ ನಮಸ್ಕರಿಸುವೆವು. ಮಕ್ಕಳಿರ, ನಿಮಗೆ ಮಂಗಳವಾಗಲಿ ಮೇಲೇಳಿ. ಇದೇನು ನಿನ್ನ ಮುಖದಲ್ಲಿ ಮುತ್ತೈದೆಯ ಲಾಂಛನಗಳೇ ಮಾಯವಾಗಿವೆಯಲ್ಲಮ್ಮ. ಜನಕನು ಆಸೀನರಾಗಿ ರಾರಾಜಿಸುತ್ತಿದ್ದ ಈ ಅಂತಃಪುರದ ರತ್ನಪೀಠವು ಇಂದು ಬರಿದಾಗಿರಲು ಕಾರಣವೇನು ತಾಯಿ? ಜನಕನೆಲ್ಲಿಹನು ತಾಯಿ, ಜನಕನೆಲ್ಲಿಹನು? ಇನ್ನೆಲ್ಲಿಯ ಜನಕನಪ್ಪ? ನಿಮ್ಮ ಜನಕನು ಜನಕನು ಸ್ವರ್ಗಸ್ಥರಾದ ಪರಲೋಕವಾಸಿಯಾದೆಯಾ? ಪರಲೋಕವಾಸಿಯಾದೆಯಾ? ಅಯ್ಯೋ ದುರ್ವಿಧಿ! ನಿನ್ನೆ ರಾತ್ರಿ ನಾನು ಕಂಡ ದುಸ್ವಪ್ನದ ಫಲವು ಕಡೆಗೂ ತಪ್ಪಲಿಲ್ಲವೇ? ಕಡೆಗೂ ತಪ್ಪಲಿಲ್ಲವೇ? ಅಮ್ಮ ಕುಮಾರ, ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡುವ ಭಾಗ್ಯವೂ ನಮಗಿಲ್ಲದೆ ಹೋಯಿತು. ನಾವೆಂತಹ ನಿರ್ಭಾಗ್ಯರು ತಾಯಿ! ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡಿದ ಆ ರಾಮಲಕ್ಷ್ಮಣರೇ ಭಾಗ್ಯಶಾಲಿಗಳನ್ನು. ಕುಮಾರ, ನಿಮಗಿಲ್ಲದ ಭಾಗ್ಯ ಆ ರಾಮ ಲಕ್ಷ್ಮಣರಿಗೆ ಎಲ್ಲಿಂದ ಬರಬೇಕು ಮಗನೇ? ಏನಮ್ಮ, ಏನೆಂದು ಹೇಳಿದೆ? ಅವರು ಕೂಡ ನಿಮ್ಮ ತಂದೆಯ ಬಳಿಯಲ್ಲಿ ಇರಲಿಲ್ಲ ಕಂದ. ರಾಮಲಕ್ಷ್ಮಣರು ಸಹ ತಂದೆಯ ಬಳಿಯಲ್ಲಿರಲಿಲ್ಲವೇ? ಇರಲಿಲ್ಲ ಕಂದ. ಎಲ್ಲಿ ಹೋಗಿದ್ದರಮ್ಮ? ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನಡುಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರ್ಮಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಟು ಹೋಗಿದ್ದರು. ಏನಿ ವಿಚಿತ್ರವಾದ ನುಡಿಗಳು! ಸೀತಾ ರಾಮಲಕ್ಷ್ಮಣರು ನಾರುಮಡಿಯನ್ನುಟ್ಟು ವನವಾಸಕ್ಕೆ ಹೋಗಿದ್ದರೆ ಅಮ್ಮ, ಅವರು ಆ ರೀತಿ ಹೋಗಲು ಕಾರಣವೇನು ತಾಯಿ? ಅದಕ್ಕೆಲ್ಲ ನಾನೇ ಕಾರಣಗಳು ಮಗನೇ. ಏನು? ನೀನು ಕಾರಣ? ಅದು ಹೇಗಮ್ಮ? ಹೇಳುವೆನು ಕಂದ, ಹೇಳುವೆನು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಹೌದು, ಕೇಳಿಬಲ್ಲೆನು. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡೆ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. ಏನೆಂದು ಹೇಳಿದೆ? ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕಾ? ಛೇ! ಆ ನಿನ್ನ 2ನೇ ವರ? 2ನೇ ವರಕ್ಕೆ ನೀನು ಕುಪಿತನಾಗಬಾರದು ಕಂದ. ಹೇಳು. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಬೇಡಿಕೊಂಡೆನು. ಶಿವ ಶಿವ! ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನಡುಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಟು ಹೋದರು ಮಕ್ಕಳಿರ. ನನ್ನ ಎದುರಿಗೆ ನಿಂತು ಈ ರೀತಿ ಮಾತನಾಡುತ್ತಿರುವವಳು ಈ ಭರತನ ತಾಯಿಯೇ ಅಲ್ಲವೇ? ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಅಥವಾ ಈ ಅಯೋಧ್ಯೆಯ ರಾಜ್ಯಲಕ್ಷ್ಮಿಯೇ? ನಿಸ್ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ, ನೀನ್ಯಾರೋ ರಾಕ್ಷಸಿ ಆಗಿರಬೇಕು. ಛೈ ಚಂಡಾಲಿನಿ! ಭರತ ವಂಶ ಕಳಂಕ ಸ್ವರೂಪ. ಜಗತ್ತುಳಿಯುವವರೆವಿಗೂ ಈ ಜಗತ್ತುಳಿಯುವವರೆವಿಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದೊಡ್ಡಿದೆಯಾ ತಾಯಿ? ತಂದೊಡ್ಡಿದೆಯಾ? ತನ್ನ ಹೆತ್ತ ತಾಯಿಯಾದ ಕೌಸಲ್ಯ ಮಾತೆಯ ಮೇಲಿಟ್ಟಿದ್ದ ಪ್ರೀತಿಗಿಂತಲೂ ಅತಿಶಯವಾದ ಪ್ರೀತಿ, ಮಮಕಾರ, ವಾತ್ಸಲ್ಯಗಳನ್ನು ನಿನ್ನಲ್ಲಿಟ್ಟಿದ್ದ ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನನ್ನು
ವನವಾಸಕ್ಕೆ ಕಳುಹಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕುಮಾರ, ಶಾಂತನಾಗು ಮಗನೇ, ಶಾಂತನಾಗು. ಈ ರೀತಿ ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಾಚಿಕೆ ಆಗುವುದಿಲ್ಲವೇ? ಭರತ, ಏ ಭರತ, ಅದಾವ ಜನ್ಮದ ಪಾಪಕ್ಕಾಗಿ ನೀನು ರಕ್ಕಸಿಯ ಗರ್ಭದಲ್ಲಿ ಜನಿಸಿದೆ. ಭರತ, ಇದಕ್ಕಿಂತಲೂ ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಪಾದುಕೆಗಳಾದರೂ ಆಗಿ ಈಕೆಯು ಮಂಜೆಯಾಗಿದ್ದರೆ ಈ ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲವೇ? ಕುಮಾರ, ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲವೇ? ಶಾಂತನಾಗು ಮಗನೇ, ಶಾಂತನಾಗು. ಇಷ್ಟೆಲ್ಲ ಮಾಡಿರುವುದು ನಿನಗಾಗಿ ಅಲ್ಲವೇ? ಈಗಲಾದರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನಾಡು. ಈ ಭರತನಿಗೆ ಪಟ್ಟಾಭಿಷೇಕ? ಅಯ್ಯೋ ಪಾಪಿ, ಪತಿಯನ್ನು ಕಳೆದುಕೊಂಡರೂ ನಿನ್ನ ದುರಾಸೆಯ ದಾಹವಿನ್ನೂ ತೀರಲಿಲ್ಲವೇ? ದುರಾಸೆಯ ದಾಹವಿನ್ನೂ ತೀರಲಿಲ್ಲವೇ? ಕುಮಾರ, ರವಿಕುಲ ಸಿಂಹಾಸನಾಧಿಕಾರಿ, ಜ್ಯೇಷ್ಠನು, ಶ್ರೇಷ್ಠನು, ಪಿತೃ ಸಮಾನನೂ ಆದ ಪುಣ್ಯಮೂರ್ತಿಯು, ಪತಿವ್ರತ ಶಿರೋಮಣಿಯಾದ ಸೀತಾಮಾತೆಯೊಡನೆಯು, ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡನೆಯು ವನವಾಸಕ್ಕೆ ಹೋಗುತ್ತಿದ್ದ ಆ ಕರುಣಾಮಯ ದೃಶ್ಯವನ್ನು ಕಂಡು ಪುರಜನ ಪರಿಜನರೆಲ್ಲರೂ ಕಣ್ಣೀರು ಬಿಡಿಯುತ್ತಿದ್ದಾಗ ಆ ದುಃಖದ ಸೈರಣೆ ತಾಯಿ ಎನಿಸಿಕೊಂಡಿದ್ದ ನಿನ್ನ ಹೃದಯದಲ್ಲಿ ಅದು ಹೇಗೆ ನೆಲೆಸಿತ್ತೆ? ನರರಕ್ಕಸಿ, ಎಂತಹ ಕಾರ್ಯ ಮಾಡಿ ಪತಿಯನ್ನು ಪರಲೋಕವಾಸಿಯನ್ನಾಗಿ, ಪುತ್ರರನ್ನು ಪರದೇಶಿಯರನ್ನಾಗಿ, ಅನ್ಯಾಯದಿಂದ ಈ ಅಯೋಧ್ಯೆಯ ಸೌಭಾಗ್ಯವನ್ನು ರಸಾತಲಕ್ಕೆ ತುಳಿದು ಸವತಿ ಮತ್ಸರವೆಂಬ ದುರಾಶೆಯ ಮರುಭೂಮಿಯಲ್ಲಿ ವಂಶನಾಶನವೆಂಬ ತಳಹದಿಯನ್ನು ಹಾಕಿ ದೀನಪ ಕುಲದೀಪ ದಶರಥನ ಮೃತ್ಯು ಶರೀರವನ್ನು ಕಂಬದಂತೆ ನಿಲ್ಲಿಸಿ ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತೊಲೆಗಳಿಂದ ಅನ್ಯಾಯದ ಭವನವನ್ನು ನಿರ್ಮಿಸಿ ಪಿತೃ ಪ್ರಾಣಾಪಹರಣವೆಂಬ ದ್ರೋಹದ ಸಿಂಹಾಸನದ ಮೇಲೆ ಈ ಭರತನಿಗೆ ಪಟ್ಟ ಕಟ್ಟಲು ಕೆಟ್ಟ ಯೋಚನೆಯನ್ನು ಮಾಡಿದೆಯಾ? ಸವತಿ ಮಾತ್ಸರ್ಯದ ಭೂತವೇ ಭರತ! ಸೇರಿಸು ಕಂದ, ಸೇರಿಸು. ಶಾಂತನಾಗು, ಸಹನೆಯಿಂದ ಇರು ಮಗನೇ. ಸೈರಣೆ, ಸಮಾಧಾನ, ಶಾಂತಿ. ನನ್ನ ತನುಮನಗಳೆಲ್ಲವೂ ಬೆಂಕಿಯ ಜ್ವಾಲೆಯಾಗಿ ದಗದಗದೆ ದಹಿಸುತ್ತಿರುವಾಗ ಶಾಂತಿಯೇ? ಪವಿತ್ರವಾದ ಕೇಕೆಯ ವಂಶದಲ್ಲಿ ಕರಾಳ ಕೂಟ ವಿಷದ ಹಾವಾಗಿ ಜನ್ಮ ತಾಳಿ ಉಭಯ ವಂಶಗಳ ಕೀರ್ತಿಯನ್ನು ತೊಡೆದು ಬಿಟ್ಟೆ. ಎಂತಹ ಮಹತ್ ಕಾರ್ಯ ಮಾಡಿಬಿಟ್ಟೆ. ನಭೋಮಂಡಲದಲ್ಲಿ ಸೂರ್ಯಚಂದ್ರರು ಪ್ರಕಾಶಮಾನವಾಗಿ ಹೊಳೆಯುವಂತೆ ಈ ನಿನ್ನ ಹಣೆಯಲ್ಲಿ ಪ್ರಕಾಶಿಸುತ್ತಿದ್ದ ಆ ಅರಿಶಿನ ಕುಂಕುಮವನ್ನು ನೀನೇ ನಿನ್ನ ಕೈಯಾರ ಹಳಿಸಿಕೊಂಡು ಬಿಟ್ಟೆಯಾ? ಅಂದು ಜನಕನು ತನ್ನ ಅಮೃತಹಸ್ತದಿಂದ ಈ ನಿನ್ನ ಪಾಪಿ ಕೊರಳಿಗೆ ಕಟ್ಟಿದ್ದ ಆ ಪವಿತ್ರವಾದ ತಾಳಿಯನ್ನು ನೀನೇ ನಿನ್ನ ಕೈಯಾರ ಕಿತ್ತೆಸೆದೆಯಾ? ಶಿವ ಶಿವ! ಈ ನಿನ್ನ ಕರಗಳಲ್ಲಿ ಕಂಗೊಳಿಸಿ ಜಗತ್ತಿಗೆ ಮುತ್ತೈದೆ ಎಂದು ಸಾರುತ್ತಿದ್ದ ಮಂಗಳಕರವಾದ ಕರಿಬಳಗಳನ್ನು ನೀನೇ ನಿನ್ನ ಕೈಯಾರ ನುಚ್ಚು ನೂರು ಮಾಡಿದೆಯಾ? ವಂಶಘಾತುಕಿ, ನೀನು ರಾಜದ್ರೋಹಿ, ಕುಮಾರ, ಪತಿದ್ರೋಹಿ, ಭರತ, ಪಿತೃದ್ರೋಹಿ. ಶಿವ ಶಿವ! ನಿನ್ನ ಮುಖಾವಲೋಕನವನ್ನೇ ಮಾಡಬಾರದು. ನಿನ್ನನ್ನು ಹೀಗೆ ಬಿಡುವುದಾದರೆ ಈ ಅಯೋಧ್ಯೆಯ ಸ್ತ್ರೀಯರೆಲ್ಲರೂ ಈ ನಿನ್ನ ದುರ್ನಡತೆಯನ್ನೇ ಅನುಸರಿಸಿ ಎಷ್ಟೋ ಜನ ಪುರುಷ ಶ್ರೇಷ್ಠರಿಗೆ ಮೃತ್ಯುಪ್ರಾಯರಾಗುವುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಕೊಲ್ಲುವೆನು ಈ ನೀಚ ಕೈಕೆಯನ್ನ, ಕೊಲ್ಲುವೆನು ಈ
ಪತಿಯನ್ನು ಹೊಮ್ಮಿ ತರದಳು ತನ್ನ ಪತಿಯನ್ನು ಕೊಲ್ಲುವೆನು ಈ ನೀಚ ಕೈಕೆಯನ ಕೊಲ್ಲುವೆನು ಈ ನೀಚ ಕೈಕೆಯನ. ಆದ್ದರಿಂದ ನಿನ್ನ ನೀನೇ ಸಾಕಾಗಿ ಬಿಡುವನು. ಬಿಡು ಸಹೋದರ. ನಿಲ್ಲೋಣ ಅಣ್ಣ. ಮಾತೆಯ ಕೊಲ್ಲುವುದೇ ಮಾನಿಕನೇ, ಮಾತೆಯ ಕೊಲ್ಲುವುದೇ ಮಾನಿಕನೇ. ವಿಧಿವಂತನು ನೀನು ಭ್ರಾಂತನಾಗಲು ಬೇಡ, ನೀತಿವಂತನು ನೀನು ಭ್ರಾಂತನಾಗಲು ಬೇಡ. ಮಾತೆಯ ಕೊಲ್ಲುವುದೇ ಮಾನಿಕನೇ. ಇನವಂತ ತಿಲಕನ ಮನವರಿತವಳ, ಇನವಂತ ತಿಲಕನ ಮನವರಿತವಳ. ಕುಲನಾಶವಾಗೈದು ಗಣಕಾಯ ಮಾಡಿದವಳ, ಕುಲನಾಶವಾಗೈದು ಗಣಕಾರ್ಯ ಮಾಡಿದವಳ. ಮಾತೆಯ ಕೊಲ್ಲುವುದೇ ಮಾನಿಕನೇ, ನೀತಿವಂತನು ನೀನು ಭ್ರಾಂತನಾಗಲು ಬೇಡ. ನೀತಿವಂತನು ನೀನು ಭ್ರಾಂತನಾಗಲು ಬೇಡ. ಮಾತೆಯ ಕೊಲ್ಲುವುದೇ ಮಾನಿಕನೇ, ಮಾನಿಕನೇ, ಮಾನಿಕನೇ. ಅಣ್ಣ, ಮಾತೆಯನ್ನು ಕೊಲ್ಲುವುದು ಉಚಿತವಲ್ಲ. ನಿನ್ನ ಕೋಪವನ್ನು ಶಾಂತಿಯುತವನ್ನಾಗಿ ಮಾಡಿಕೊ. ಸ್ತ್ರೀ ಹತ್ಯಾ ದೋಷವು ಮಹಾಪಾಪವು ಅಲ್ಲದೆ ಅಣ್ಣ ಶ್ರೀರಾಮನು ಈ ಅರಮನೆಯಲ್ಲಿಲ್ಲದಾಗ ಈ ರೀತಿಯ ಕಾರ್ಯ ಸಲ್ಲದು. ಬೇಡ ಅಣ್ಣ, ಬೇಡ, ಸ್ವಲ್ಪ ಶಾಂತನಾಗು. ನಿಜ ಸಹೋದರ, ನಿನ್ನ ಮಾತು ನಿಜ. ತಂದೆಯವರ ಮರಣ, ಸೀತಾರಾಮ ಲಕ್ಷ್ಮಣರ ವನವಾಸದ ವಿಚಾರವನ್ನು ಕೇಳಿದ ನಾನು ಆವೇಶಭರಿತನಾಗಿ ಸ್ತ್ರೀ ಹತ್ಯೆ ಮಾಡಲು ಉದ್ಯುಕ್ತನಾದೆನು. ಪರಲೋಕದಲ್ಲಿರುವ ನನ್ನ ತಂದೆ, ಈ ನನ್ನ ಮಹಾಪರಾಧವನ್ನು ಮನ್ನಿಸು. ಈ ನೀಚಳನ್ನು ಪವಿತ್ರವಾದ ನನ್ನ ಖಡ್ಗದಿಂದ ಸಂಹರಿಸುವುದಾದರೆ ಈ ನನ್ನ ಖಡ್ಗವೂ ಸಹ ಅಪವಿತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಸಹೋದರ, ಅಣ್ಣ ಶ್ರೀರಾಮಚಂದ್ರನು ವಾಸ ಮಾಡದ ಈ ಅಯೋಧ್ಯೆಯಲ್ಲಿ ನಾವುಗಳು ವಾಸ ಮಾಡಬಾರದು. ಆಗಲೇ ಅಣ್ಣ. ರಾಮನಿಲ್ಲದ ರಮನೆ, ರವಿ ಇಲ್ಲದ ಆಕಾಶವು, ರಾಮನಿಲ್ಲದ ರಮನೆ, ರವಿ ಇಲ್ಲದ ಆಕಾಶವು, ಲಕ್ಷ್ಮಣಂ ಚರಣಕ್ಕೆ ಅವಲಕ್ಷಣ ಮಿಗೋ. ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು, ರಾಮ ದಶರಥರಗಲಿದಯೋಧ್ಯೆ ಅಡವಿಯಂತಾಯ್ತೆ. ರಾಮ ದಶರಥ ಅಗಲಿದಯೋಧ್ಯೆ ಅಡವಿಯಂತಾಯ್ತೆ. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತ ಶತ್ರುಘ್ನರ ಪಾಲ್ಗೆ ಬಾರದೋಯ್ತೆ, ಬಾರದೋಯ್ತೆ. ಏ
ನಡೆ ಸಹೋದರ, ನಾವೀಗುಡ ಅರಣ್ಯಕ್ಕೆ ಹೋಗಿ ಅಣ್ಣ ಶ್ರೀರಾಮಚಂದ್ರನನ್ನು ಕಂಡು ಆತನಲ್ಲಿ ಕ್ಷಮೆಯನ್ನು ಬೇಡಿ ಪಟ್ಟಣಕ್ಕೆ ಕರೆದುಕೊಂಡು ಬರೋಣ. ಶ್ರೀರಾಮಚಂದ್ರನು ಅಯೋಧ್ಯೆಗೆ ಕರೆದುಕೊಂಡು ಬರುವ ಹೊರತು ನಾವು ಪುರಪ್ರವೇಶ ಮಾಡಬಾರದು. ನಡೆ ಸಹೋದರ, ನಡೆಯೋಣ. ಕುಮಾರ, ಬರೆದ ಮಗನೇ, ನೀನು ನನ್ನನ್ನು ಭರತ ಕುಮಾರ ಎಂದು ಕರೆಯಲು ಯೋಗ್ಯಳಲ್ಲ. ಈ ನಿನ್ನ ಮುಖದರ್ಶನದಿಂದ ನಾನು ಇಹಪರಗಳಲ್ಲಿ ಸ್ಥಾನಭ್ರಷ್ಟನಾಗಿರುವೆನು. ಆದ್ದರಿಂದ ಇಂದಿನಿಂದ ಎಂದೆಂದಿಗೂ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ಎಚ್ಚರಿಕೆ. ವೇದಿಕೆನ ಕುರಿತು ಎರಡು ಮಾತಾಡ್ಬೇಕಂತ ಹೇಳಿ ಮಸಾಲೆ ಜಯರಾಮ್ ಅವರಲ್ಲಿ ಕೋರಿಕೆ. ಪ್ರಪ್ರಥಮವಾಗಿ ತಾಯಿ ಗ್ರಾಮ ದೇವತೆ ಕೊಲ್ಲಾಪುರದ ಮೇಲೆ ನನ್ನ ಭಕ್ತಿ ಪ್ರೇಮ ಅರ್ಪಿಸುತ್ತಾ ಈ ಒಂದು ನಾಟಕಕ್ಕೆ ಆಗಮಿಸುವ ಎಲ್ಲ ನನ್ನ ಈ ಊರಿನ ಬಂಧು ಮಿತ್ರರೇ, ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ಕಲಾಭಿಮಾನಿ ಬಂಧುಗಳೇ, ಇವತ್ತು ನಾನು ಸಹಿತ ಕುಂತ್ಕೊಂಡು ನೋಡ್ತಾ ಇದ್ದೀನಿ. ನಾಟಕ ಅಂದರೆ ಇವಂತ ಯಾಕೆ ನನಗೂ ಒಂಚೂರು ಹುಚ್ಚಿರೋದ್ರಿಂದ ನೋಡ್ತಾ ಇದ್ದೆ. ಇನ್ನೂ ನೋಡಬೇಕು ಅನಿಸುತ್ತೆ. ಆದರೂ ಸಹಿತ ಅಂದರೆ ಈ ತಾಲೂಕಿನಲ್ಲಿ ಸುಮಾರು ಇನ್ನೂ 8 ನಾಟಕಗಳನ್ನ ನಾನು ಭೇಟಿ ಕೊಡಬೇಕಾಗಿದೆ. ಸುಮಾರು 16 ನಾಟಕ ಆಡ್ತಾ ಇದ್ದಾರೆ ಇವತ್ತು. ಸಂಗ್ಲಾಪುರ, ದೊಡ್ಡಮೇಲಿಗೆರೆ ಎಲ್ಲ ಸೇರಿ ಇವತ್ತು 7 ನಾಟಕ ಆಗಿದೆ. ಇನ್ನೂ 8 ನಾಟಕಕ್ಕೆ ಭೇಟಿ ಕೊಡಬೇಕಾಗಿದೆ. ಅದರಿಂದ ಕಾಲಾವಕಾಶ ಇಲ್ಲ. ಬಂಧುಗಳು, ಇವತ್ತೇ ಒಂದು ಅದ್ದೂರಿ ಸಮಾರಂಭ ನೋಡ್ತಾ ಇದ್ರೆ ಇಷ್ಟು ಜನಸಾಗರ ಸೇರಿ ಈ ಒಂದು ನಾಟಕ ವೀಕ್ಷಣೆ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾವಂತ ಕಲಾಭಿಮಾನಿಗಳು ನಿರ್ವಹಿಸಿದ್ದಾರೆ. ಇನ್ನೂ ಸಹಿತ ಒಳ್ಳೆ ಚೆನ್ನಾಗಿ ಆಡತ್ತೆ. ನಾನು ಇನ್ನೂ ಆಂಜನೇಯ ಪಾತ್ರ ನೋಡಬೇಕಾಗಿದೆ ನಾನು ಇಲ್ಲಿ ಇವತ್ತು. ಯಾಕಂದ್ರೆ ನೋಡಿ, ನಮ್ಮ ಪಕ್ಕವಾದ ನಂಜುಸ್ವಾಮಿಯವರು, ಲೋಕೇಶ್ ಅಣ್ಣವರು ಎಂತೆಂಥ ಕಲಾವಿದರು ಸೇರ್ಕೊಂಡಿದ್ದೀರಾ. ನನಗೆ ಭಾರಿ ಆಶ್ಚರ್ಯ ಆಗ್ತಾ ಇದೆ ಇವತ್ತು. ಈ ಪಕ್ಕವಾದ್ಯಗಳು ನೋಡಿದ್ರೆ ನನಗೆ ಭಾರಿ ಖುಷಿ ಆಗ್ತದೆ ಬಂಧುಗಳೇ. ಆದರೂ ಸಹಿತ ಈ ಒಂದು ಯಾವತ್ತು ನಾಡು ಕಂಡರಿದಂಥ ಭೀಕರ ಬರಗಾಲ ಬಂದಿದೆ ನಮ್ಗೆ ಇವತ್ತು. ಜಾನುವಾರುಗಳು ಕುಡಿಯಕ್ಕೆ ನೀರಿಲ್ಲ. ಇವತ್ತು 1200 ಅಡಿ ಕೊರೆದ್ರೂ ಸಹಿತ ಒಂದು ಹನಿ ನೀರು ಬರ್ತಾ ಇಲ್ಲ. ನಾವು ಜಾನುವಾರುಗಳನ್ನ ಇವತ್ತು 500,000 ರೂಪಾಯಿ ಕಸಾಯಕ್ಕಾಗಿ ಮಾರ್ತಾ ಇದ್ದೀವಿ. ಆ ತಾಯಿ ಕಾಳಗಟಮ್ಮ ಬೇಗ ಈ ನಮ್ಮ ರೈತಾಪಿ ಜನಗಳಿಗೆ ಮಳೆ ಕೊಟ್ಟು ಈ ಭೂಮಿ ತಂಪು ಮಾಡಲಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ರೈತರುಗಳು ಖುಷಿಯಿಂದ ಇರಲಿ. ಆ ತಾಯಿ ಆಶೀರ್ವಾದ ಮಾಡಲಿ. ಈ ಒಂದು ನಾಟಕಕ್ಕಾಗಿ ನನಗೆ ಆಗಮಿಸಿ ನಮಗೆ ಪ್ರೋತ್ಸಾಹ ಕೊಟ್ಟಂತ ಮಾತಾಡೋಕ್ಕೆ ಪ್ರೋತ್ಸಾಹ ಕೊಟ್ಟ ಎಲ್ಲ ನನ್ನ ಆತ್ಮೀಯ ಈ ಊರಿನ ಗ್ರಾಮಸ್ಥರಿಗೂ ಕಲಾಭಿಮಾನಿಗಳಿಗೂ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮರಿಗೂ ಎಲ್ಲರಿಗೂ ಅನಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಡನೆ ಇದ್ದು 2 ಮಾತುಗಳನ್ನ ಹಿತನುಡಿಗಳನ್ನು ಆಡಿದಂಥ ಶ್ರೀ ಮಸಾಲೆ ಜಯರಾಮ್ ಅವರಿಗೆ ಹಾಗೂ ಅವರ ಸ್ನೇಹಿತರುಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನುಡಿಮುತ್ತುಗಳನ್ನು ಆಡಿದಂಥ ಮಸಾಲೆ ಜಯರಾಮರವರಿಗೆ ಅಭಿನಂದನೆಗಳು. ಅವರು ಈ ಒಂದು ಕಲಾ ಸಂಘದವರಿಗೆ 10,000 ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ಹೊಡೆದ್ರ ಮೂಲಕ ಅವರು ಕೂಡ ಎಲ್ಲ ಕಲಾ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು. ಸ್ವಾಮಿ, ಜಾನಕಿ, ನಾವೀಗ ಎಲ್ಲಿರುವೆವು? ಜಾನಕಿ, ಅದು ಅಲ್ಲಿ ಕಾಣುವ ಪರ್ವತವಾವುದು ಸ್ವಾಮಿ. ಜಾನಕಿ, ನಾವೀಗ ಗಂಗಾ ತೀರಕ್ಕೆ ಬಂದಿರುವೆವು. ಅಲ್ಲಿ ಕಾಣುವ ಪರ್ವತವು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತಗಳು. ನೋಡು, ಹಸಿರು ಹಾಸಿಗೆಯನ್ನು ಒದ್ದಂತಿರುವ ಆ ಪರ್ವತ ಶ್ರೇಣಿಗಳು ಎಷ್ಟು ನಯನ ಮನೋಹರವಾಗಿವೆ. ಹೌದು ಸ್ವಾಮಿ, ಬಹಳ ಸುಂದರವಾಗಿದೆ. ಇಲ್ಲಿ ನೋಡು, ಕಿರುನಗೆಯಿಂದಿರುವ ಸುಂದರ ಸಾಧ್ವೀಮಣಿಯ ದಂತಕಾಂತಿಗಳಂತೆ ಈ ಭಾಗೀರಥಿಯ ನಿರ್ಮಲೋದಕ ತರಂಗಗಳು ಅದೇಗೆ ಕಂಗೊಳಿಸುತ್ತಿರುವ ನೋಡು.
ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ತ್ರಿಪಥ ಗಾಮಿನಿ ಎನಿಸಿ ಸುರ ಮುನಿಜನ ಸೇವಿತಳಾಗಿರುವ ಈ ಜಾಹ್ನವಿಯ ದೃಶ್ಯವು ಎಷ್ಟು ಮನೋಹರವಾಗಿದೆ. ಹೌದು ಸ್ವಾಮಿ. ಬನ್ನಿ, ಗಂಗಾ ಮಾತೆಯನ್ನು ಸಾರಿ ನಮಸ್ಕರಿಸಿ ಮುಂದೆ ಹೋಗಿ. ಹಾಗೆ ಆಗಲಿ ಸ್ವಾಮಿ. ಸುರನರ ಸೇವಿತೆ ವರಗ